ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಕಾಂಗ್ರೆಸ್ ಪ್ರಯತ್ನ. ಸಂಘ ಪರಿವಾರದ ಜೊತೆ ಬಲವಾಗಿ ನಿಲ್ಲಲು ಬಿಜೆಪಿ ತೀರ್ಮಾನ. ಪ್ರಿಯಾಂಕ್ ಖರ್ಗೆ ಪತ್ರದ ಪರಿಣಾಮಗಳ ಮೇಲೆ ನಿಗಾ. ಕಾಂಗ್ರೆಸ್ನ ಶಾಸಕ ಅಧ್ಯಕ್ಷರಾಗಿರೋ ಶಾಲೆಯಲ್ಲೇ ಆರ್ಎಸ್ಎಸ್ ಪಥ ಸಂಚಲನ. ಅಫ್ಜಲ್ಪುರದ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ. ಬೇರೆ ಸಂಘಟನೆಗಳಂತೆ ಇದಕ್ಕೂ ಅವಕಾಶ ಕೊಡಿ ಅಂತ ಪತ್ರ ಬರೆದಿದ್ದೆ, ಆದರೆ ಲಾಠಿ ಹಿಡಿದು ಪಥ ಸಂಚಲನ ಬಿಡಬೇಕು, ಇಲ್ದಿದ್ರೆ ಬ್ಯಾನ್ಗೆ ನನ್ನ ಬೆಂಬಲವೂ ಇದೆ ಎಂದ ಎಂವೈ ಪಾಟೀಲ್. ಪ್ರಿಯಾಂಕ್ ಖರ್ಗೆಗೆ ಒಂದು ಹುಚ್ಚು ಚಾಳಿ ಇದೆ. ಪ್ರಚಾರದ ಗೀಳು ಜಾಸ್ತಿ ಇದೆ. ನೆಹರು, ಇಂದಿರಾ ಗಾಂಧಿ ಕೈನಲ್ಲೇ ಆಗಲಿಲ್ಲ, ನಿಮ್ಮ ಕೈನಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡೋಕ್ಕಾಗುತ್ತಾ? ಸಚಿವರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ. ಸಂಪುಟ ಸಹೋದ್ಯೋಗಿಗಳನ್ನ ರಾತ್ರಿ ಡಿನ್ನರ್ ಮೀಟಿಂಗ್ಗೆ ಕರೆದ ಸಿಎಂ. ನವೆಂಬರ್ ಕ್ರಾಂತಿಯ ಚರ್ಚೆ ಹೊತ್ತಲ್ಲೇ ಸಚಿವರಿಗೆ ಔತಣಕೂಟ. ಊಟದ ನೆಪದಲ್ಲಿ ಸಚಿವರ ಜೊತೆ ಮಹತ್ವದ ಚರ್ಚೆ ನಡೆಸಲಿರುವ ಸಿದ್ದರಾಮಯ್ಯ. ಸಂಪುಟದಿಂದ ಕೈಬಿಡೋ ಬಗ್ಗೆ ಮನವರಿಕೆ ಮಾಡಲು ಔತಣ. 12ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತಾ? ಬಿಹಾರ ಎಲೆಕ್ಷನ್ಗಾಗಿ ಪಕ್ಷಕ್ಕೆ ಶಕ್ತಿ ತುಂಬಲು ಸಭೆನ? ಯಾಕೆ ಊಟಕ್ಕೆ ಸೇರ್ಲೇಬಾರ್ದಾ? ಸೇರೋದು ಅಪರಾಧನ? ಡಿನ್ನರ್ ಮೀಟಿಂಗ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮರು ಪ್ರಶ್ನೆ. ರಿವೀಲ್ ಆಗ್ಲೇ ಇಲ್ಲ ಭೋಜನ ಕೂಟದ ಚರ್ಚೆಯ ಸೀಕ್ರೆಟ್. ಸಂಪುಟ ಪುನಾರಚನೆ ಚರ್ಚೆ ಜೋರಾಗ್ತಿದ್ದಂತೆ ಡಿಸಿಎಂ ಅಲರ್ಟ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಹಲವು ನಾಯಕರ ಕಣ್ಣು. ಡಿಮ್ಯಾಂಡ್ ಹೆಚ್ಚಾಗ್ತಿದ್ದಂತೆ ಕ್ಯಾಬಿನೆಟ್ ಪುನಾರಚನೆ ಇಲ್ಲ ಅಂದ ಡಿಕೆ ಶಿವಕುಮಾರ್. ಪಾರ್ಕ್ಗಳಲ್ಲಿ ಡಿಸಿಎಂ ಬೆಂಗಳೂರು ನಡಿಗೆ. ಬಿಜೆಪಿ ಶಾಸಕರು ಪ್ರತಿನಿಧಿಸೋ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರಾ ಡಿಕೆಶಿ? ಜಿಬಿಎ ಜೊತೆಗೆ 2028ರ ಚುನಾವಣೆ ಮೇಲೂ ಗಮನ ಹರಿಸಿ ಪ್ಲಾನ್. ಜಿಬಿಎ ಚುನಾವಣೆಗೆ ಜೆಡಿಎಸ್ನಿಂದ ಸಿದ್ಧತೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸೂಚನೆ ಮೇರೆಗೆ ಚುನಾವಣಾ ತಯಾರಿ ಆರಂಭ. ಕನಿಷ್ಠ 60ರಿಂದ 80 ಸ್ಥಾನ ಗೆಲ್ಲಲು ರೂಪುರೇಷೆ. ಒಂದು ರಾತ್ರಿಯ ಮಳೆ ಬೆಳಗಾಗೋದ್ರಲ್ಲಿ ಗುಂಡಿಗಳ ಹೊಳೆ. ಬೆಂಗಳೂರಲ್ಲಿ ಮೊದಲಿಗಿಂತ 3 ಪಟ್ಟು ಹೆಚ್ಚಾದ ರಸ್ತೆ ಗುಂಡಿಗಳು. ಸಿಂಗೇನ ಅಗ್ರಹಾರದಲ್ಲಿ ವಾಹನಗಳು ಸಂಚಾರ ಮಾಡಲ್ಲ, ತಕಥೈ ಅಂತ ಕುಣಿತಾ ಇದ್ದಾವೆ. ಮಾರುತಿ ಮ್ಯಾನ್ ಪವರ್ ಸೊಸೈಟಿ ಸದಸ್ಯರ ನಕಲಿ ದಾಖಲೆ ಸೃಷ್ಟಿಸಿ ಅಮಾನತು ಆರೋಪ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಬಂಧನಕ್ಕೆ ಒತ್ತಾಯ. ಸ್ವಾಮೀಜಿಯೇ 3.85 ಲಕ್ಷ ಅಕ್ರಮ ಮಾಡಿದ್ದಾರೆ ಅಂತ ಸಸ್ಪೆಂಡ್ ಆದ ಸದಸ್ಯರಿಂದ ಪ್ರತ್ಯಾರೋಪ. ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಕನೇರಿ ಮಠದ ಸ್ವಾಮೀಜಿ ಅವಹೇಳನಕಾರಿ ಹೇಳಿಕೆ. ಬಸವ ಕಲ್ಯಾಣದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾವಚಿತ್ರ ದಹಿಸಿ ಆಕ್ರೋಶ. ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ವಿರೋಧ ವ್ಯಕ್ತ. ಇವತ್ತು ತಿಮರೋಡಿ ಗಡಿಪಾರು ಅರ್ಜಿ ವಿಚಾರಣೆ. ಹೈಕೋರ್ಟ್ಗೆ ಬಹುತೇಕ ಶರಣಾಗತಿಯಾಗೋ ನಿರೀಕ್ಷೆ. ನಿರೀಕ್ಷಣಾ ಜಾಮೀನು ಸಿಗದ ಕಾರಣ ಬಂಧನ ಸಾಧ್ಯತೆ. ಸಂಡೂರಿನಲ್ಲಿ ಮೈನಿಂಗ್ ಲಾರಿಗಳಿಂದ ವಿಪರೀತ ಧೂಳು. ರೆಡ್ ಡಸ್ಟ್ನಿಂದ ಜನರಿಗೆ ಅನಾರೋಗ್ಯದ ಭೀತಿ. ವಾಹನ ಸವಾರರು ಹೈರಾಣು. ನಿತ್ಯವೂ ಧೂಳಿನ ನರಕಯಾತನೆ. ಹಾಸನಾಂಬೆ ದರ್ಶನ ಪಡೆದ ಎನ್ಐಎ ಮುಖ್ಯಸ್ಥ ರಾಹುಲ್ ಕುಮಾರ್. ಸಾಮಾನ್ಯರಂತೆ ಸಾಲಲ್ಲಿ ನಿಂತು ದೇವಿ ಕಣ್ತುಂಬಿಕೊಂಡ ಅಧಿಕಾರಿ. ಸೌಲಭ್ಯ ಪಡೆಯದೆ ಸಾಮಾನ್ಯನಂತೆ ದರ್ಶನ ಪಡೆದ ನಡೆಗೆ ಮೆಚ್ಚುಗೆ ವ್ಯಕ್ತ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸಂಧಾನಕ್ಕೆ ಇವತ್ತು ಐತಿಹಾಸಿಕ ಮಹತ್ವದ ದಿನ. ಗಾಜಾ ಶಾಂತಿ ಒಪ್ಪಂದಕ್ಕೆ ಮುನ್ನುಡಿ. ಈಜಿಪ್ಟ್ನ ಶರ್ಮ್ ಎಲ್ ಶೇಖ್ನಲ್ಲಿ ಐತಿಹಾಸಿಕ ಶಾಂತಿ ಶೃಂಗಸಭೆ. ಟ್ರಂಪ್ ಅಧ್ಯಕ್ಷತೆ ಬಗ್ಗೆ ಮೂಡಿದ ಕುತೂಹಲ.
ಕಾಂತಾರ ಚಾಪ್ಟರ್ 1 ಗೆಲುವಿನ ಖುಷಿಯಲ್ಲಿರೋ ರಿಷಬ್ ಶೆಟ್ಟಿ ಹೊಸ ಪ್ರಾಜೆಕ್ಟ್ಗೆ ಸಿದ್ಧತೆ. ಹೃತಿಕ್ ರೋಷನ್ಗೆ ಡೈರೆಕ್ಷನ್ ಮಾಡಲಿದ್ದಾರೆ ಎಂಬ ಮಾಹಿತಿ ಲಭ್ಯ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಚಿತ್ರದ ಬಗ್ಗೆ ಮೂಡಿದ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.